ದಾವಣಗೆರೆ ನಗರದ ವಾಸವಿ ಯುವಜನ ಸಂಘದಿಂದ ಹನುಮ ಜಯಂತಿ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೋಸಂಬರಿ ಹಾಗೂ ಪಾನಕ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಜಯದೇವ ವೃತ್ತದಲ್ಲಿ ಸಾರ್ವಜನಿಕರಿಗೆ ಪಾನಕ, ಕೋಸಂಬರಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾವಿರಾರು ಜನರು ಪ್ರಸಾದ ಸೇವಿಸಿದರು. ವಾಸವಿ ಯುವಜನ ಸಂಘವು ಹಲವಾರು ಧಾರ್ಮಿಕ ಮತ್ತು ವಿನೂತನ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದು, ಹನುಮ ಜಯಂತಿ ಪ್ರಯುಕ್ತ ಕಳೆದ 4 ವರ್ಷಗಳಿಂದ ಸಾರ್ವಜನಿಕರಿಗೆ, ಹನುಮ ಭಕ್ತರಿಗೆ ಕೋಸಂಬರಿ ಪಾನಕ ವಿತರಿಸಿದರು. ಆರ್ಯವೈಶ್ಯ ಸಮಾಜದಿಂದ ನಾವು ಈ ಕಾರ್ಯಕ್ರಮನ ಪ್ರತಿ ವರ್ಷ ಅಂದ್ಕೊಳ್ತಿದ್ದೀವಿ. ಅಂದರೆ ಇದು 4ನೇ ವರ್ಷ. ಸುಮಾರು ಈಗ 3 ವರ್ಷ ನಾವು ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದ್ವಿ. ನಾವು ವಾಸವಿ ಯುವಜನ ಸಂಘದಿಂದ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದೀವಿ. ಅಂದರೆ ಧಾರ್ಮಿಕವಾಗಿ ಅಂದರೆ ನಮ್ಮ ಆರ್ಯವೈಶ್ಯ ಸಮಾಜಕ್ಕೆ, ಮತ್ತು ಅದರ ಜೊತೆಯಾಗಿ ಸಾರ್ವಜನಿಕವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಅದು ಉದಾಹರಣೆಗೆ ನಾವು ಕೋವಿಡ್ ಸಮಯದಲ್ಲಿ ಏನು ನಿರ್ಗತಿಕರು ಅಂತ ಹೇಳಿದ್ರು, ಅವರಿಗೆಲ್ಲರಿಗೂ ಊಟ ವಸತಿಗಳನ್ನು ಸೌಲಭ್ಯವನ್ನು ಕೊಟ್ವಿ. ಆಮೇಲೆ ಏನು ಒಂದು ಪ್ರವಾಹ ಸನ್ನಿವೇಶ ಬಂತು, ಆ ಪ್ರವಾಹದಲ್ಲಿ ನಾವು ಕೂಡ ಒಂದು ಬಾಗಲಕೋಟೆ ಜಿಲ್ಲೆಯನ್ನು ಆಯ್ಕೆ ಮಾಡಿ ಆ ಒಂದು ಜಿಲ್ಲೆಯಲ್ಲಿ ಕೆಲವೊಂದು ಹಳ್ಳಿಗಳಿಗೆ ಹೋಗಿಬಿಟ್ಟು ನಾವು ಏನು ಅವ್ರಿಗೆ ಬೇಸಿಕ್ ನೀಡ್ಸ್ ಏನಿದೆ ಅವರಿಗೆಲ್ಲ ಅದೊಂದು ಪೂರೈಕೆ ಮಾಡಿದ್ವಿ. ಸುಮಾರು ಒಂದು 200 ಮನೆಗಳಿಗೆ ಪೂರೈಕೆ ಮಾಡಿ ಇದೇ ರೀತಿಯಾಗಿ ಮಕ್ಕಳಿಗೆ PUC ಮತ್ತು SLC ನಂತರ ಮುಂದೇನೋ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೀವಿ. ಅದರ ನಂತರ MBA ಗ್ರ್ಯಾಜುಯೇಟ್ಸ್ಗಳು ಕೂಡ ಮುಂದೆ ಯಾವ ರೀತಿ ಅವರು ಸದುಪಯೋಗ ಪಡಿಸ್ಕೋಬೇಕಂತೇಳಿ ಅವರಿಗೂ ಒಂದು ಅವಕಾಶ ಮಾಡಿಕೊಳ್ಳಲಿಕ್ಕೆ ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ ನಾವು. ಅದ್ರ ಜೊತೆಗೆ ಈಗ ನಾವು ಹನುಮ ಜಯಂತಿ ಇದನ್ನು ಕೂಡ ನಾವು ಏನಂತಾರೆ, ಇದು ಈ ಬೇಸಿಗೆ ಒಂದು ಸಮಯದಲ್ಲಿ ಹನುಮ ಜಯಂತಿಯಿಂದ ನಾವು ಪಾನಕ ಮತ್ತು ಕೋಸಂಬರಿ, ಈಗಿನ ಒಂದು ಬಿಸಿಲಿನ ತಾಪಕ್ಕೆ ಜನಗಳಿಗೆ ಏನಂತಂದರೆ ಕೋಸಂಬರಿ ಮತ್ತು ಪಾನಕ ತುಂಬ ತಂಪು ಆದಂಥ ಒಂದು ಪದಾರ್ಥ. ಆದ್ದರಿಂದ ಇದೊಂದು ಹಮ್ಮಿಕೊಂಡ್ರೆ ಸಾರ್ವಜನಿಕವಾಗಿ ತುಂಬ ಒಳ್ಳೆಯ ಒಂದು ನಿಮಿತ್ತವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹನುಮ ಜಯಂತಿ ಇರೋದ್ರಿಂದ ಅದೇ ವಿಶೇಷ ಕಾರ್ಯಕ್ರಮ. ಇವತ್ತು ಅದು ಬೇರೆ ಶನಿವಾರ ದಿನ ಬಂದಿದೆ ಹನುಮ ಜಯಂತಿ. ಅದಕ್ಕೋಸ್ಕರ ವರ್ಷ ಇದೇ ಥರ ಮಾಡ್ತಿದ್ದೀವಿ. ಎಲ್ಲ ಕಾರ್ಯಕ್ರಮ ಕೆಲವು ಮಾಡ್ತಿದ್ದೀವಿ. ಮೊನ್ನೆ ಕಣಕಣದಲ್ಲಿ ಶಿವ ಅಂತ ಮಾಡಿದ್ವಿ, ಅದೊಂದು ಒಳ್ಳೊಳ್ಳೆ ಪ್ರೋಗ್ರಾಮು. 28 ವರ್ಷ ಅದು ಮಾಡೋಕತ್ತೆ. ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತೀವಿ ಇದೇ ಥರನೇ. ಒಟ್ಟು ನಮ್ಮ ಸಮಾಜ ಬಂದರು ಎಲ್ಲ ಇದನ್ನು ಪ್ರೋಗ್ರಾಮ್ಗಳನ್ನು ಮಾಡಿ ಇದು ಮಾಡ್ತೀವಿ. ಹನುಮ ಜಯಂತಿ ಮಾಡ್ತಿದ್ವಿ, ಕೋಸಂಬರಿ ಮತ್ತು ಪಾನಕ ಅನಿಸ್ತಿದ್ದೀವಿ ಸಾರ್ವಜನಿಕರಿಗೆ. ಜಯದೇವ ಸರ್ಕಾರದಲ್ಲಿ ಇದು 4ನೇ ವರ್ಷ ಜಾಸ್ತಿ ಆಗ್ತಿದ್ದಾರೆ. ಸುಮಾರು 4ರಿಂದ 5 ಸಾವಿರ ಜನಕ್ಕೆ ಕೋಸಂಬರಿ ವಿತರಣೆ ಇರುತ್ತೆ. ವಾಸವಿ ಯುವಜನ ಸಂಘ DCMನಿಂದ 4ನೇ ವರ್ಷ ಮಾಡ್ತಾ ಇರೋದು. ಸುಮಾರು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಇದೇ ರೀತಿ ರಶ್ ಇರುತ್ತೆ. ಇದೇ ವರ್ಷ DCM ಯುವಜನ ಸಂಘದವ್ರು ಈ ರೀತಿ ಶ್ರದ್ಧಾ ಭಕ್ತಿಯಿಂದಲೇ ಮಾಡ್ತಾರೆ. ಮಾಡಬೇಕು ಅಂತೇನು ಮಾಡ್ತಾ ಇಲ್ಲ. ನಿಜವಾಗ್ಲೂ ಇದೊಂದು ಅನುಕರಣೀಯ. ವರ್ಷ ಇದೇ ರೀತಿಯೇ ಮುಂದುವರಿಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಉದ್ದೇಶ ಏನು, ಅದಕ್ಕೆ ಮಾಡ್ತಾ ಇದ್ದೀರಾ? ಏನಪ್ಪ ಅಂದರೆ ಹನುಮ ಭಕ್ತರು ಭಾಳ ಜನ ಇದ್ದಾರೆ. ಹನುಮ ಭಕ್ತರು ಭಾಳ ಜನ ಇರೋದ್ರಿಂದ ಏನೋ ಒಂದು ಸೇವೆ, ಹನುಮನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತೇಳಿ, ಎಲ್ಲರಿಗೂ ಸಿಗಲಿ ಅಂತೇಳಿ ನಾವು ಈ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದೊಂದೇ ಮಾಡ್ತೀರಾ? ಮತ್ತು ಬೇರೆ ಏನಾದ್ರು ಪೂಜೆ ವಿಶೇಷ ಕಾರ್ಯಕ್ರಮಗಳು ಇದಾವೆ? ಬೆಳಗ್ಗೆ ಬಂದು ಪೂಜೆ ಮಾಡ್ತೀವಿ. ಸಾಯಂಕಾಲ ಎಲ್ಲರೂ ವಾಲಂಟಿಯರ್ಸ್ ಆಗಿ ಪಾನಕ ಕೋಸಂಬರಿ ಎಲ್ಲ ರೆಡಿ ಮಾಡ್ತಾರೆ.